ಇಲ್ಲಿ ಕಷ್ಟಪಡಬೇಕು, ಬೆವರು ಹರಿಸಬೇಕು, ಧೈರ್ಯದಿಂದ ಬಂದ ಅಡೆತಡೆಗಳನ್ನೆಲ್ಲ ಎದುರಿಸಿ ಗೆಲ್ಲಬೇಕು. ಆಗ ಮಾತ್ರ ರಾಜನ ಸಿಂಹಾಸನ ನಿಮಗೆ ಸಿಗುತ್ತದೆ. ದುಃಖ ಯಾರಿಗಿಲ್ಲ? ಆಗೋದೆಲ್ಲ ಒಳ್ಳೆಯದಕ್ಕೆ. ನೀನು ಯಾವಾಗಲೂ ನಗ್ನಗ್ತಾ ಇರು. ಬೆವರ್ ಹನಿ ಭರವಸೆ ಕೊಡುತ್ತೆ, ಕಣ್ಣೀರ್ ಹನಿ ಬದುಕು ಕಲಿಸುತ್ತೆ. ಪ್ರತಿ ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿ ಪಾಠ ವ್ಯಕ್ತಿಯನ್ನೇ ಬದಲಿಸಿ ಬಿಡುತ್ತೆ. ಹಾಲಿನ ಆಯಸ್ಸು ಕೇವಲ 1 ದಿನ, ಮೊಸರಿನ ಆಯಸ್ಸು 2 ದಿನ, ಬೆಣ್ಣೆಯ ಆಯಸ್ಸು ಕೇವಲ 3 ದಿನ. ಆದರೆ ತುಪ್ಪ ದೀರ್ಘಾಯುಷ್ಯವನ್ನು ಹೊಂದಿರುತ್ತದೆ. ಒಂದಲ್ಲಿ ಹಾಳಾಗುವ ಹಾಲಿನಲ್ಲಿ ಚಿರಕಾಲ ಉಳಿಯುವ ತುಪ್ಪ ಅಡಗಿರುತ್ತದೆ. ಹಾಗೆ ನಿನ್ನಲ್ಲಿ ಅನಂತ ಶಕ್ತಿ ಅಡಗಿರುತ್ತೆ. ಹಾಗಾಗಿ ನೀನು ಏಕೆ 1-2 ದಿನ ಕೆಟ್ಟದಾಯ್ತು ಅಂತ ಇಡೀ ಜೀವನವನ್ನೇ ದೂಷಿಸುತ್ತಾ ಇದ್ದೀಯಾ? ಸ್ವಲ್ಪ ಜ್ಞಾನ ಹಾಗೂ ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿನ್ನನ್ನು ಉತ್ತಮ ವ್ಯಕ್ತಿ ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಯಶಸ್ಸು ಅನ್ನೋದು ಜಗತ್ತಿನಲ್ಲಿ ನಿನ್ನನ್ನು ಪರಿಚಯಿಸುತ್ತೆ. ಆದರೆ ಸೋಲು ಅನ್ನೋದು ಜಗತ್ತನ್ನ ನಿನಗೆ ಪರಿಚಯ ಮಾಡಿಸುತ್ತೆ. ಯಶಸ್ಸು ಆಗ್ತೀನಿ ಎಂಬ ನಿರ್ಧಾರ ನಿನ್ನಲ್ಲಿ ಬಲವಾಗಿದ್ರೆ ಸೋಲು ಯಾವತ್ತೂ ನಿನ್ನನ್ನು ಹೆಮ್ಮೆಟ್ಟಿಸುವುದಿಲ್ಲ. ನೀನು ಕೋಪಿಸಿಕೊಳ್ಳುವ ಪ್ರತಿ ನಿಮಿಷವೂ 60 ಸೆಕೆಂಡುಗಳ ಅಮೂಲ್ಯವಾದ ಸಂತೋಷವನ್ನು ಕಳೆದುಕೊಳ್ಳುತ್ತಾ ಇದೆಯಾ ಎಂದರ್ಥ. ಎಲ್ಲಿ ಹಣ ಇರುತ್ತೋ ಅಲ್ಲಿ ಮಿತ್ರ, ಎಲ್ಲಿ ಹಣ ಇರುತ್ತೋ ಅಲ್ಲಿ ಬಾಂಧವರು, ಎಲ್ಲಿ ಹಣ ಇರುತ್ತೋ ಅಲ್ಲಿ ಯಶಸ್ಸು. ಹಣ ಇದ್ದವನು ಎಲ್ಲವನ್ನೂ ಆಕರ್ಷಿಸುತ್ತಾನೆ ಈ ಪ್ರಪಂಚದಲ್ಲಿ. ಹಣ ಇದ್ದವನು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ನೀನು ಕೂಡ ಹಾಗೆ ಯಾವತ್ತೂ ಶ್ರಮ ಪಡ್ತಾ ಇರಬೇಕು. ನಿನ್ನ ಶ್ರಮಕ್ಕೆ ಪ್ರತಿಫಲ ನಿನಗೆ ಸಿಕ್ಕೇ ಸಿಗುತ್ತೆ. ಗೊಂದಲಗಳು, ಹಿಂಜರಿಕೆಗಳು, ಪ್ರಯತ್ನಗಳು, ವೈಫಲ್ಯಗಳು, ಅವಮಾನಗಳು, ತಿರುವುಗಳು, ಹತಾಶೆಗಳು ಇನ್ನೂ ಇತ್ಯಾದಿಗಳನ್ನು ಅನುಭವಿಸಿದ ನಂತರವೇ ನೀನು ನಿನ್ನ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ. ವೈಫಲ್ಯ ಎಂಬ ರೋಗವನ್ನು ಕೊಲ್ಲುವ ಆತ್ಮವಿಶ್ವಾಸ ಹಾಗೂ ಕಠಿಣ ಎಲ್ಲ ಕೆಲಸಗಳು ಅತ್ಯುತ್ತಮ ಔಷಧಿಗಳಾಗಿವೆ. ಸೂರ್ಯನಂತೆ ಹೊಳೆಯುವ ಆಸೆ ನಿನ್ನಿದ್ರೆ ಮೊದಲು ಸೂರ್ಯನಂತೆ ಹೊತ್ತಿ ಉರಿಯುವುದನ್ನು ಕಲಿಯಬೇಕು. ಒಳ್ಳೆಯ ಯೋಜನೆಗಳು ಒಳ್ಳೆಯ ಫಲಿತಾಂಶವನ್ನೇ ಕೊಡ್ತಾ ಇರುತ್ತೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನು ಯೋಚಿಸು. ಎಂದಿಗೂ ನೀನು ಏಕಾಂಗಿಯಲ್ಲ. ನಿನ್ನ ಅರಿವೇ ನಿನ್ನ ಗುರು. ನಿನ್ನೊಳಗಿನ ಬಲವೇ ನಿನ್ನ ಮಿತ್ರ. ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಇಲ್ಲ. ನಿನಗೆ ನೀನೇ ದುಡಿಬೇಕು, ನೀನೇ ತಿನ್ನಬೇಕು. ಎಣ್ಣೆ ಇದ್ರನೇ ಮಾತ್ರ ದೀಪ ಉರಿಯುತ್ತದೆ. ಹಾಗೆ ದುಡ್ಡಿದ್ರನೇ ಪ್ರಪಂಚ ನಡೆಯುವುದು. ನೀನು ಶ್ರಮಪಡು, ಕಷ್ಟಪಟ್ಟು ದುಡಿ. ಆದರೆ ಗೆಲ್ಲುವರೆಗೂ ಯಾವುದೇ ಕಾರಣಕ್ಕೂ ಮಾತ್ರ ನಿಲ್ಲಲೇಬೇಡ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.